ಸರಿ ಗುರುಗಳೇ, ಬಹಳಷ್ಟು ಜನ ಈ ಪಿತೃ ಕಾರ್ಯವನ್ನ ಮಾಡೋದೇ ಇಲ್ಲ. ಈ ಪಡಿ ಕೊಡೋದು ಅಂತ ಹೇಳ್ತಾರೆ, ದಾನ ಮಾಡೋದು ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡ್ಬಿಟ್ಟು ಪಿತೃ ಕಾರ್ಯವನ್ನ ಮಾಡದೆ ನಿಲ್ಲಿಸ್ಬಿಟ್ಟಿರ್ತಾರೆ. ಹೌದು. ಅಂಥವರಿಗೆ ಪಿತೃದೋಷಗಳು ಖಂಡಿತ ಕಾಡತ್ತೆ ಅಂತ ಶಾಸ್ತ್ರಗಳು ಹೇಳೇ ಹೇಳತ್ತೆ. ಈ ಮಾಲಯ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಈ ಒಂದು ಪಿತೃ ಕಾರ್ಯವನ್ನ ಎಲ್ರೂ ಮಾಡಬಹುದಾ? ಈ ಮಾಡಿದ್ರೆ ಈ ಪಿತೃದೋಷ ನಿವಾರಣೆ ಆಗತ್ತಾ? ಅಥವಾ ಈಗ ಪ್ರತಿ ವರ್ಷ ಹೇಳಿದ್ರಲ್ಲ ನೀವು, ಆ ಮಾಸ ಆ ತಿಥಿನಲ್ಲಿ ಪಿತೃ ಕಾರ್ಯವನ್ನ ಪ್ರತಿಯೊಬ್ಬರು ವರ್ಷಕ್ಕೊಂದ್ಸಲ ಮಾಡಿರ್ತಾರೆ. ಅಂಥವರು ಸಹ ಮಹಾಲಯ ಅಮಾವಾಸ್ಯೆಯನ್ನ ಆಚರಣೆ ಮಾಡಿ ತರ್ಪಣವನ್ನ ಕೊಡ್ಬೇಕಾ? ಇಲ್ಲಮ್ಮ. ವರ್ಷದಲ್ಲಿ ಒಮ್ಮೆ ಮಾತ್ರ ಮಾಡಬೇಕು. ಹ್ಮ್. ಶಾಸ್ತ್ರೀಯವಾಗಿ ವರ್ಷದಲ್ಲಿ ಒಮ್ಮೆ ಮಾತ್ರ ಆಚರಣೆಯನ್ನು ಮಾಡಬೇಕು. ಹ್ಮ್. ಈಗ ಒಬ್ಬ ಪೂರ್ವಜನಿಗೆ ಒಂದು ತರ್ಪಣವನ್ನ ಅಥವಾ ಒಂದು ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಒಂದೇ ಬಾರಿ ಮಾಡಬೇಕು ಹ್ಮ್. ವರ್ಷಕ್ಕೆ. ಹ್ಮ್. ಪದೇ ಪದೇ ಮಾಡ್ತಕ್ಕಂಥದ್ದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗ್ತಾರೆ ಹ್ಮ್. ಜನಗಳೆಲ್ಲ. ಯಾವ ರೀತಿಯಾಗಿ ಅಂದ್ರೆ ಈಗ ಶ್ರೀರಂಗಂಗೆ ಹೋಗ್ತಾರೆ, ಹ್ಮ್. ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ, ಈ ರೀತಿ ಗಯಾಗೆ ಹೋಗ್ತಾರೆ. ಈ ರೀತಿಯಾಗಿ ನಾನಾ ಕ್ಷೇತ್ರ ನದಿ ತೀರಗಳಲ್ಲಿ ಈ ತರ್ಪಣವನ್ನ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಹೌದು. ಬ್ರಾಹ್ಮಣರು ನಡೆಸ್ತಾ ಇರ್ತಾರೆ. ಏನಾಗುತ್ತೆ, ಇಲ್ಲಿವರೆಗೂ ಬಂದಿದ್ದೇನೆ, ಹ್ಮ್. ನಾನು ಮಾಡೋಗ್ಬಿಡೋಣ ಹ್ಮ್. ಅಂತಕ್ಕಂಥದ್ದು. ಹಾಗೆ ಮಾಡಿದ್ದು ಅವ್ರಿಗೆ ಅರ್ಪಿತವಾಗುತ್ತಾ? ಆಗಲ್ಲ. ಹಾಗಾಗಿ ಹಾಗೆ ನಾವು ಯಾವ ಸಮಯದಲ್ಲಿ ಯಾವ ಪಕ್ಷದಲ್ಲಿ ಮಾಡ್ತೀವಿ ಅದು ಮಾತ್ರ ಅವ್ರಿಗೆ ಅರ್ಪಿತವಾಗುವುದನ್ನು ನಾವು ಕಾಣ್ಬೋದು. ಹಾಗಾಗಿ ವರ್ಷಕ್ಕೆ ಒಬ್ಬರಿಗೆ ಒಂದೇ ಬಾರಿ ತರ್ಪಣವನ್ನು ಇಡತಕ್ಕಂಥದ್ದು. ಹ್ಮ್. ಹ್ಮ್. ಮತ್ತೆ ಎರಡನೇದಾಗಿ ನೀವು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಪ್ರಶ್ನೆ ತುಂಬ ಚೆನ್ನಾಗಿದೆ. ಈ ದಾನವನ್ನು ಕೊಟ್ಬಿಡ್ತಾರೆ, ಹೌದು. ಅದರಿಂದ ಪಿತೃದೋಷ ಬರುತ್ತೆ ಅಂತ ಗೊತ್ತಿದ್ರೂ ಮಾಡ್ತಾರೆ, ಹೌದು. ಇದಕ್ಕೇನಾದರೂ ಪರಿಹಾರ ಸಿಗತ್ತಾ? ಇದು ನಿಮ್ಮ ಪ್ರಶ್ನೆ, ಹ್ಮ್. ಹೌದಲ್ವಾ? ಏನಿಲ್ಲಮ್ಮ. ಒಂದು ಮನೆ ಅಂತ ತಗೊಂಡಾಗ, ಒಂದು ವಂಶವೃಕ್ಷ ಅಂತ ತೆಗೆದುಕೊಂಡಾಗ, ತಂದೆ ತಾಯಿ ಇಬ್ಬರು ಇರ್ತಾರೆ, ಅವರಿಗಿಬ್ರು ಮಕ್ಕಳಿರ್ತಾರೆ. ಓಕೆ. ಒಬ್ಬ ಮಗ ಹೊರದೇಶದಲ್ಲಿ ವಾಸ ಮಾಡ್ತಾ ಇರ್ತಾನೆ, ಹ್ಮ್. ಇನ್ನೊಬ್ಬ ಮಗ ಸ್ವದೇಶದಲ್ಲೇ ಇರ್ತಾನೆ ಅಥವಾ ಅಲ್ಲೇ ಎಲ್ಲೋ ಆ ಗ್ರಾಮದಲ್ಲೇ ಇರ್ತಾನೆ. ಸರಿ. ಯಾರೇ ಎಲ್ಲೇ ಇದ್ರೂ ದೊಡ್ಡ ಮಗನ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಯಾರು ಜ್ಯೇಷ್ಠ ಪುತ್ರನಿರ್ತಾನೆ ಹ್ಮ್. ಅವನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂದರೆ ವಂಶದ ಮೂಲ ವೃಕ್ಷಕ್ಕೆ ಅಧಿಪತಿ ಅವನಾಗಿರ್ತಾನೆ. ಹ್ಮ್. ಈಗ ತಂದೆಯ ನಂತರದ ಮನೆ ಯಜಮಾನನ ಆಡಳಿತ ಯಾರಿಗೆ ಬರುತ್ತೆ? ದೊಡ್ಡ ಮಗನ. ದೊಡ್ಡ ಮಗನಿಗೆ ಬರುತ್ತೆ. ಆ ರೀತಿಯಾಗಿ ಆತ ಮಾಡಬೇಕು. ಹ್ಮ್. ಒಂದು ಮನೆಯಲ್ಲಿ ಈಗ ನಾನೊಂದು ಕಡೆ ಇದ್ದೀನಿ, ನನ್ನ ಅಣ್ಣ ಒಂದು ಕಡೆ ಇದ್ದಾರೆ, ನನ್ನ ತಮ್ಮ ಒಂದು ಕಡೆ ಇದ್ದಾರೆ, ಎಲ್ರೂ ಮಾಡೋದು ಎಲ್ ಸರಿಯಲ್ಲ. ಸರಿಯಲ್ಲ. ಹ್ಮ್. ಒಬ್ಬರು ಮಾತ್ರ ಆಚರಣೆನ ಮಾಡಬೇಕು. ಈಗ ಎಲ್ಲರೂ ಸೇರಿ ಒಂದು ಕಡೆ ಮಾಡ್ತಕ್ಕಂಥದ್ದು ಹ್ಮ್. ಮೊದಲಿಂದಲೂ ಬಂದಿರತಕ್ಕಂಥ ಸಂಪ್ರದಾಯ. ಹೌದು ಗುರುಗಳೇ, ಆದ್ರೆ ತಾಯಂದ್ರಿಗೆ ಚಿಕ್ಕ ಮಗ ಮಾಡ್ಬೇಕು ಅಂತ ಹೇಳ್ತಾರೆ, ಹೌದು. ತಂದೆಗೆ ದೊಡ್ಡ ಮಗ ದೊಡ್ಡ ಮಗ ಮಾಡ್ಬೇಕು, ಮಾಡಬೇಕು. ತಾಯಂದ್ರಿಗೆ ಚಿಕ್ಕ ಮಗ ಮಾಡ್ಬೇಕು ಅಂತ ಹೌದು. ಹೇಳ್ತಾರೆ. ಹಾಗೆ ಮಾಡ್ಬೇಕಾ? ಹೌದು, ಹಾಗೆ ಮಾಡಬೇಕು. ಈಗ ವಾಸ್ತವ ಏನಂದ್ರೆ ಅದೇ ನಾನು ಹೇಳಿದೆ. ಈಗ ಚಿಕ್ಕ ಮಗ ಮಾಡ್ತಾರೆ, ಹ್ಮ್. ಮೊದಲನೇ ವರ್ಷದಲ್ಲಿ ಚಿಕ್ಕ ಮಗ ಮಾಡಲೇಬೇಕು ಅಂತ ಶಾಸ್ತ್ರ ಇದೆ. ಹ್ಮ್. ನಂತರದಲ್ಲಿ ಅವರೇ ಮಾಡ್ಬೇಕಂತ ಎಲ್ಲೂ ಉಲ್ಲೇಖ ಇಲ್ಲ. ಹ್ಮ್. ಈ ಸಮಯದಲ್ಲಿ ಏನಾಗುತ್ತೆ, ಈ ದೊಡ್ಡ ಮಗ ಚಿಕ್ಕ ಮಗ ಇವ್ರ ಮಧ್ಯದಲ್ಲಿ ಯಾವುದೋ ಒಂದು ವೈಷಮ್ಯ ಬರುತ್ತೆ, ದೂರ ದೂರ ಆಗ್ತಾರೆ. ಹ್ಮ್. ಆ ಸಮಯದಲ್ಲಿ ನಾವೇನು ಮಾಡಬೇಕು? ಹ್ಮ್. ನನ್ನ ಮನೇಲಿ ನಾನು ಮಾಡ್ತೀನಿ, ನಿನ್ನ ಮನೇಲಿ ನೀನು ಮಾಡ್ತೀನಿ ಅಂದಾಗ ಪಿತೃದೋಷ ಹೋಗಲ್ಲ, ಪಿತೃದೋಷ ಬರುತ್ತೆ. ಆಗ ಓಕೆ. ಪಿತೃದೋಷ ಹೋಗೋದಿಲ್ಲ, ಪಿತೃದೋಷ ಬರುತ್ತೆ. ಯಾಕೆಂದ್ರೆ ಆಚಾರವನ್ನು ಬಿಟ್ಟು ನಾವು ಅನಾಚಾರವನ್ನು ಮಾಡಿದ್ರೆ ಫಲ ಸೊ ಏನಾಗುತ್ತೆ? ಶಾಸ್ತ್ರೋಕ್ತವಾಗಿ ಯಾರು ಶಾಸ್ತ್ರವನ್ನ ಮಾಡ್ಬೇಕು ಅವರೇ ಮಾಡ್ಲೇಬೇಕು. ಹೌದು, ಅವರೇ ಮಾಡಬೇಕು. ಈಗ ದೊಡ್ಡವರು ತಂದೆಗೆ, ಹ್ಮ್. ಚಿಕ್ಕವರು ತಾಯಿಗೆ. ತಾಯಿಗೆ. ಅವರವರ ಮನೆಯಲ್ಲಿ ಮಾಡ್ಕೊಳ್ಳಿ, ಹ್ಮ್. ಅವರವರ ವೈಷಮ್ಯ ಸಾವಿರ ಇರಲಿ. ಸರಿ. ನನ್ನ ಮನೆಯಲ್ಲಿ ಅವ್ರ ಮನೆಯಲ್ಲಿ 2 ಧೂಪವನ್ನು ಹಾಕಬಾರ್ದು, 2 ಪಿಂಡವನ್ನು ಇಡಬಾರ್ದು, ಅಂದರೆ ದ್ವಿಪಿಂಡವನ್ನು, ಅಂದರೆ 2 ಕಡೆ ಪಿಂಡಾರ್ಪಣೆಯನ್ನು ಹ್ಮ್. ಮಾಡಬಾರ್ದು. ಹಾಗಾಗಿ ಆ ಸಮಯದಲ್ಲಿ ಏನು ಮಾಡ್ತಾರೆ, ಈ ದಾನವನ್ನು ಕೊಡ್ತಕ್ಕಂಥದ್ದು ಮನಸ್ಸಮಾಧಾನಕ್ಕೆ, ಹ್ಮ್. ಬ್ರಾಹ್ಮಣರಿಗೆ ಭೋಜನಕ್ಕೆ ಸಾಮಗ್ರಿಗಳನ್ನು ದಾನವನ್ನು ಕೊಡ್ತಕ್ಕಂಥದ್ರಿಂದ ಅವರ ಮನಸ್ಸಮಾಧಾನಕ್ಕೆ ಮಾಡ್ತಕ್ಕಂಥದ್ದು ಇದು. ಸರಿ ಗುರುಗಳೇ, ಇನ್ನು ಈ ಗ್ರಹಣ ಆಚರಣೆ, ಆಹಾರ ಪದ್ಧತಿ ಎಲ್ಲ ಹೇಳಿದ್ರಿ. ಈ ಗ್ರಹಣ ಆಚರಣೆಯನ್ನ ಅಂದ್ರೆ ನಮ್ಮ ಭಾರತದಲ್ಲಿ ಗೋಚರ ಇಲ್ದಿದ್ರು ಕೂಡ ದೇವಸ್ಥಾನಗಳ ಬಾಗಿಲನ್ನ ಬಂದ್ ಮಾಡಿರ್ತಾರೆ, ಪೂಜೆಗಳನ್ನ ನಡೆಸೋದಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಮನೆಯನ್ನು ಕೂಡ ಶುದ್ಧಿ ಮಾಡ್ಕೊಳ್ಬೇಕಾ? ಈ ಥರದ್ದೆಲ್ಲ ಇರುತ್ತೆ. ಅಂದ್ರೆ ಏನು, ಎಲ್ಲವಕ್ಕೆ ದರ್ಬೆಗಳನ್ನ ಹಾಕೋದಿರತ್ತೆ, ನೀರುಗಳಿಗೆ ಅಂದ್ರೆ ಸಂಗ್ರಹಿಸಿಟ್ಟಂತಹ ಹೌದು. ಆಹಾರ ಧಾನ್ಯಗಳಿಗೆ, ನೀರಿಗೆ ದರ್ಬೆಯನ್ನ ಹಾಕ್ತಾರೆ. ಇದನ್ನ ಇವಾಗ್ಲೂ ಸಹ ನಾವು ಆಚರಣೆ ಮಾಡ್ಬೇಕಾ ಈ ಸೂರ್ಯಗ್ರಹಣದಲ್ಲಿ? ಅಮ್ಮ ನೋಡಿ, ಮೊದಲನೇದಾಗಿ ವಾಸ್ತವವಾಗಿ ಆಚರಣೆ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ನಡೆಸಿರ್ತಕ್ಕಂಥದ್ದು. ಹಾಲಿಗೆ ದೋಷ ಇಲ್ಲ, ಹ್ಮ್. ಹಾಲಿಗೆ ದೋಷ ಇಲ್ಲ, ಜಲಕ್ಕೆ ದೋಷ ಇಲ್ಲ. ಹೌದು. ಜಲಕ್ಕೆ ಹಾಲಿಗೆ 2 ದೋಷವಿಲ್ಲ, ಹ್ಮ್. ಗ್ರಹಣದ ದೋಷ ಇಲ್ಲ. ಮತ್ತು ಬೆಂದಿರಲ್ಲದೆ ಇರತಕ್ಕಂಥ ಧಾನ್ಯಗಳಿಗೆ ದೋಷ ಇಲ್ಲ, ದೋಷ ಇಲ್ಲ. ಬೆಂದಿರತಕ್ಕಂಥ ಆಹಾರಕ್ಕೆ ಮಾತ್ರ ದೋಷ ಇರತಕ್ಕಂಥದ್ದು. ಹ್ಮ್. ಹಾಗಾಗಿ ರಾತ್ರಿ ಸಮಯ ಅಂದಾಗ ಎಲ್ಲರೂ ಊಟ ಮಾಡಿರ್ತಾರೆ, ಮನೇನ ಶುಚಿಗೊಳಿಸಿರ್ತಾರೆ, ಅದನ್ನೆಲ್ಲ ಏನು ಉಳಿದಿರುತ್ತೆ ಅದನ್ನು ಹಸುವಿಗೋ ಅಥವಾ ಏನೋ ಮಾಡಿ ಕ್ಲಿಯರ್ ಮಾಡಿ ಇಟ್ಟಿರ್ತಾರೆ. ಆ ರೀತಿಯಾಗಿರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಗ್ರಹಣದ ಸ್ಪರ್ಶ ಆಗಿರೋದಿಲ್ಲ. ಹ್ಮ್. ಆದರೂ ಮನೆಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ. ಆಯ್ತು ಗುರುಗಳೇ. ಇನ್ನು ದ್ವಾದಶ ರಾಶಿಗಳ ಪ್ರಭಾವ ಇದನ್ನ ಕೇಳಕ್ಕಿಂತ ಮುಂಚೆ ನನ್ನ ಒಂದು ಕುತೂಹಲ ಏನು ಅಂದ್ರೆ ಗುರುಗಳೇ, ಹೊರಗಡೆ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಗ್ರಹಣ ಇಲ್ಲ, ಮರಗಿಡಗಳಿಗೆ ಗ್ರಹಣ ಇಲ್ಲ, ಅವುಗಳಿಗೂ ಜೀವ ಇದೆ. ಅವುಗಳಿಗೆ ತಟ್ಟದಿರುವಂತಹ ಗ್ರಹಣ ಮನುಷ್ಯನಿಗೆ ಯಾಕೆ ತಟ್ಟತ್ತೆ ಅಂತ ನನ್ನ ಒಂದು ಕುತೂಹಲ. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಇದು ಮನುಷ್ಯನಿಗೆ ಏನಕ್ಕೆ ಸಂಭವಿಸುತ್ತೆ ಅಂತ. ಹೌದು. ತುಂಬ ಬುದ್ಧಿವಂತ ಪ್ರಾಣಿ ಭೂಮಿಯ ಮೇಲೆ ಅವರಮ್ಮ ಮನುಷ್ಯ. ಮನುಷ್ಯ. ಹಾಗಾಗಿ ಬುದ್ಧಿವಂತನಿಗೆ ಎಷ್ಟು ತಲುಪಬೇಕೋ ಅಷ್ಟು ಭಗವಂತನನ್ನು ನಾವು ಆರಾಧನೆ ಮಾಡ್ತಕ್ಕಂಥವ್ರು ನಾವು. ಹ್ಮ್. ಪ್ರಾಣಿಗಳಿಗೂ ಸಂಭವಿಸುತ್ತೆ, ಗಿಡಗಳಿಗೂ ಸಂಭವಿಸುತ್ತೆ. ಈಗ ನೀವು ನೋಡ್ತೀರಿ, ತುಂಬ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಒಂದು ವೃಕ್ಷ ಇರುತ್ತೆ, ಹ್ಮ್. ಸರಿನಾ, ಸಿಡಲು ಹೊಡೆಯುತ್ತೆ.
ಓಕೆ. ಅದು ಸುಟ್ಟೋಗ್ಬಿಡುತ್ತೆ, ಮುರಿದು ಬಿದ್ದೋಗ್ಬಿಡುತ್ತೆ, ಅಥವಾ ಯಾವುದೋ ಒಂದು ಸಂಭವದಲ್ಲಿ ಅದನ್ನು ಕಡ್ದಾಕ್ತಾರೆ. ಅದು ಗ್ರಹಣ ಇದ್ದ ಹಾಗೇನೆ ಅದನ್ನು. ಹ್ಮ್ ಅದರ ನಾಶಕ್ಕೆ ಅದು ವಿನಾಶವಾಗ್ತಕ್ಕಂಥದ್ದಕ್ಕೆ ಸಮಯ ಬಂದಿದೆ ಅಂತ ಅರ್ಥ. ಹ್ಮ್ ಅದೇ ರೀತಿಯಾಗಿ ಪ್ರಾಣಿಗಳು, ಈಗ ನಾವು ವಾಹನವನ್ನು ಚಲಾವಣೆ ಮಾಡ್ತಾ ಇರ್ತೇವೆ, ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಸಮಯದಲ್ಲಿ ಒಂದು ನಾಯಿ ಅಡ್ಡ ಬಂದ್ಬಿಡುತ್ತೆ. ಹೌದು. ಆ ನಾಯಿ ಅಡ್ಡ ಬಂದಿರುತ್ತಲ್ಲ, ಅದು ಗ್ರಹಚಾರ ಅಂತೀರೋ ಅಥವಾ ನಮ್ಮ ತಪ್ಪು ಅಂತೀರ? ಗ್ರಹಚಾರ ಅಂತ ಗ್ರಹ ಹೇಳ್ತೀವಿ. ಗ್ರಹಚಾರ ಅಂದರೆ ಗ್ರಹಗಳ ಯಾವುದೋ ಗ್ರಹಚಾರ ಚಲನವಲನಗಳನ್ನು. ಇತ್ತು ಕಳೀತು ಅಂತ ಹೌದು. ಹೇಳ್ತೀವಿ, ಅಥವಾ ಗ್ರಹಚಾರ ಬಂದು ಹೀಗಾಗೋಯ್ತು ಅಂತ ಹೇಳ್ತೀವಿ. ಹೌದು. ಗ್ರಹಚಾರ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಗ್ರಹಚಾರ ಗ್ರಹಚಾರ ಅಂತ. ಹ್ಮ್ ಹ್ಮ್. ವಾಸ್ತವವಾಗಿ ಅದನ್ನು ಏನು ಹೇಳ್ತೀವಿ ಅಂದರೆ ಗ್ರಹಗಳ ಚಲನವಲನಗಳನ್ನು ಗ್ರಹಚಾರ ಅಂತ. ಸರಿ. ಗ್ರಹಗಳ ಚಲನಗಳು ಸರಿ ಇರಲಿಲ್ಲ, ಹ್ಮ್ ಅದಕ್ಕೆ ಅದು ಅಡ್ಡ ಬಂತು, ಅದಕ್ಕೂ ಏಟಾಯಿತು, ಗುದ್ದದವ್ರಿಗೂ ಏಟಾಯಿತು, ಹೌದಲ್ವಾ? ಹೌದು. ಅದೇ ರೀತಿಯಾಗಿ ಎಲ್ಲದರ ಮೇಲೆ ಅದರ ಪ್ರಭಾವ ಇರುತ್ತೆ, ಆದರೆ ಅದರ ತಕ್ಕಂತೆ ಅದರ ಬುದ್ಧಿವಂತಿಗೆ ತಕ್ಕಂತೆ ಅದರವರ ಮೇಲೆ ಬೀಳ್ತಕ್ಕಂಥದ್ದನ್ನ ಕಾಣ್ಬೋದು. ಪ್ರಾಣಿಗಳು ಗ್ರಹಣದ ಒಂದು ಆಚರಣೆಯನ್ನ ಮಾಡ್ಲಿಕ್ಕಾಗಲ್ಲ, ಹಾಗಾಗಿ ನಾವು ಮನುಷ್ಯರು ಮಾಡ್ಕೊಳ್ತೀವಿ. ಹೌದು. ನಾವು ಮನುಷ್ಯರಿಗೆ ಮಾಡೋ ಶಕ್ತಿ ಇದೆ, ಹಾಗಾಗಿ ಮಾಡ್ಕೊಳ್ತೀವಿ ಹೌದು. ಅಂತ ಹೇಳ್ತಿದ್ದಕ್ಕ. ಹಾ. ಓಕೆ ಗುರುಗಳೇ.